ಸರ್, ಈಗ ಸಾಧನಾ ಸಮಾವೇಶ ಮಾಡ್ಕೊಂಡು ಸರ್ಕಾರ ಇತ್ತೀಚೆಗೆ 5 ಗ್ಯಾರಂಟಿಗಳು ಏನ್ ಮೂಲಕ ಜನ ಎಲ್ಲ ಖುಷಿಯಾಗಿದ್ದಾರೆ. ಬಿಜೆಪಿ ಅವರು ಅಥವಾ ವಿರೋಧ ಪಕ್ಷ ವಿನಾಕಾರಣ ನಮ್ಮನ್ನ ಟೀಕೆ ಮಾಡ್ತಾರೆ. ಅವರು ಖಾಲಿ ಬುಡ್ಡಿ ಇದೆ. ಏನಾಗಿದೆ ದುರಂತ? ಯಾರು ಕೇಳಿದ್ರು ಇವ್ರಿಗೆ? ಒಂದೇ ಒಂದು ಗುಡ್ಡಿ ಮುಚ್ಚಕ್ಕೆ ಹೋಗ್ತೇ ಇಲ್ಲ. ಒಂದು ಶಾಶ್ವತವಾದ ಯೋಜನೆಗಳು ತಂದಿಲ್ಲ. ನಂದೇ ಇಲಾಖೆ, ರೈಲ್ವೆ ಇಲಾಖೆ 40 ವರ್ಷ ಬಿದ್ದಿದ್ದಲ್ಲ. ಇವತ್ತು ಒಂದೇ ಸಾರಿ ನಾವು ತಗೊಂಡು 39,000 ಕೋಟಿ ರೂಪಾಯಿನ ನಾವು ಹಳೆ ಯೋಜನೆಗಳಿಗೆ ದುಡ್ಡು ಕೊಟ್ವಿ. ಯಾವ್ದಾದ್ರು ಒಂದು ಮಾಡಿದ್ದಾರೆ ನಿಮ್ಮ ಮನೆ ಕಾಯಿನಾಗ ನೀವು ಅಂತೇವು? ಯಾವ್ದಾದ್ರು ಒಂದು 4 ಲಕ್ಷ ಕೋಟಿ ರೂಪಾಯಿಗಳನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಕುಡಿಯೋ ನೀರು ಕೊಟ್ಟರು. ಕರ್ನಾಟಕಕ್ಕೂ ಕೂಡ ನಾವು ಸಾಕಷ್ಟು ದುಡ್ಡು ಕೊಟ್ಟು 20ನೇ ಸ್ಥಾನದಲ್ಲಿದ್ದೀರಿ ನೀವು. ಇದಕ್ಕಿಂತ ಮಿಗಿಲಾಗಿ ದೇಶದ ವ್ಯವಸ್ಥೆಯನ್ನು ನಾವು ಸರಿ ಮಾಡ್ತಕ್ಕಂಥದಕ್ಕೆ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಾವತ್ತಾದ್ರು ರಿವ್ಯೂ ಮಾಡಿದ್ದೀರಾ? 40% ರಾಜ್ಯ ಸರ್ಕಾರ ಆದರೆ 60% ಕೇಂದ್ರ ಸರ್ಕಾರ, 80% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ 100ಕ್ಕೆ 100 ನಾವು. We at East Point Group of Institutions offer a wide range of courses that provide limitless opportunities, building skills over 2 decades. ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥ ಅನೇಕ ಉದಾಹರಣೆಗಳಿವೆ. ಇಂಥದ್ದು ಯಾವತ್ತಾರು ಕುಳಿತುಕೊಂಡು ನೀವು ಭಾರತ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡ್ರಪ್ಪ ಅಂದರೆ ಎಲ್ಲ ಬಿಟ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತೀರಿ. ಸಾಮರಸ್ಯದ ವ್ಯವಸ್ಥೆಯನ್ನು ತಂದು ಎಲ್ಲ ವರ್ಗದವರಿಗೂ ಕೂಡ ಅನುಕೂಲ ಮಾಡಿಕೊಡ್ರಿ ಅಂದರೆ ನಾನು ನೋಡ್ತೀನಿ, ನೀವು ನೋಡ್ತೀನಿ. ಎಂಟಾನೂ ಇಲ್ಲ, ಸೀನಾನೂ ಇಲ್ಲ, ಕ್ಯಾಬಿನೆಟ್ ಬೇರೆ ಬತ್ತಲೆ ಆಗಿದೆ. ಇಂಥ ವ್ಯವಸ್ಥೆಯನ್ನು ತರ್ತಕ್ಕಂಥ ಈ ಸರ್ಕಾರಗಳು ನಾವೇನೋ ದುಡ್ಡು ಕೊಡ್ತೀವಿ, ಜನ ನಮ್ಮ ಹಿಂದೆ ಇದ್ದಾರೆ, ಖುಷಿ ಪಡ್ತಾರೆ ಅಂತ ಏನು ನಿಮ್ಮ ತಿರ್ಕನ ಕನಸಿದೆಯಲ್ಲ, ಈ ತಿರ್ಕನ ಕನಸಿಗೆ ಮುಂದಿನ ದಿನಗಳಲ್ಲಿ ಜನ ತೀರ್ಮಾನವನ್ನು ಮಾಡಿ ನಿಮ್ಗೆ ಬುದ್ಧಿ ಕಲಿಸ್ತಾರೆ. ಜಾತಿ ಗಣತಿ ಒಂದ್ಸಲ ಮಾಡಿ ಅದು ರದ್ದಾಯ್ತು. ಮತ್ತೆ ನಾನು ಅವ್ರ ಹೈಕಮಾಂಡ್ 2ನೇ ಬಾರಿ ಒಂದು ನಿಮಿಷ ತಾಳಪ್ಪ, ನಾನು ಹೇಳಿದ್ರೆ ನಿಮ್ಮ ಮಾಧ್ಯಮದವರು ಕುಣಿದು ಬಿದ್ರು. ಇವತ್ತಲ್ಲ, ಮೊನ್ನೆ ನಾನು ಅದು ಆದ ತಕ್ಷಣ ಹೇಳಿದೆ ಇದು ಅವೈಜ್ಞಾನಿಕವಾಗಿದೆ, ಇದನ್ನು ತಿರಸ್ಕಾರ ಮಾಡಿ ಸಿದ್ದರಾಮಯ್ಯನವರೇ ಇನ್ನೊಂದು ಒಳ್ಳೆ ಇತಿಹಾಸಕ್ಕೆ ಬರ್ತೀರಿ, ನೀವೇ 6 ತಿಂಗಳಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿ ಹೊಸ್ದಾಗಿ ಮಾಡಿ ಅಂದೆ. ಮಾಡಿದ್ರಾ? ಇವ್ರು ಯಾರು ಕೈಗೊಂಬೆ? ಅವ್ರ ಹೈಕಮಾಂಡ್ ಕೈಗೊಂಬೆ. ಯಾವುದಾದ್ರೂ ದೇಶದಲ್ಲಿ ಒಂದು ಕ್ಯಾಬಿನೆಟ್ ತೆಗೆದಂಥ ತೀರ್ಮಾನ, ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು, ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಸರ್ವೋಚ್ಚ ಕ್ಯಾಬಿನೆಟ್ಟು, ಅಲ್ಲಿ ನೀವು ಮಾಡಬೇಕಾದನ್ನ ಎಲ್ಲೋ ಕುಳಿತುಕೊಂಡು ರಾಹುಲ್ ಗಾಂಧಿ ಹೇಳಿದ್ರು, ಇನ್ನೊಬ್ಬ ವೇಣುಗೋಪಾಲ್ ಹೇಳಿದ್ರು ಅಂತ ನೀವು ಮಾಡಿ ಇಡೀ ಕರ್ನಾಟಕದ 6.5-7 ಕೋಟಿ ಜನರಿಗೆ ಅವಮಾನ ಮಾಡ್ತಾ ಇದ್ದೀರಿ ಕಾನೂನು ಚೌಕಟ್ಟಿನಲ್ಲಿ. ನಿಮ್ಗೆ ಎಷ್ಟು ಮಟ್ಟಿಗೆ ಇದು ಸರಿ? ಇದಕ್ಕೆ ಗೌರವ ನಿಮಗೆ ಎಲ್ಲಿದೆ ಕಾನೂನು? ಯಾರೋ ಕುಳಿತುಕೊಂಡು ಹೇಳಿದ್ರು, ಅವತ್ತು ನಾವು ಹೇಳಿದಾಗ ನಿಮ್ಗೆ ಕಿವಿಗೆ ಹೋಗಲಿಲ್ಲ. ಏನು ಹೇಳ್ದ ಅದನ್ನೇ ನೀವು ಅವ್ರು ಹೇಳಿದ್ರು ತಾನೆ, ಅದನ್ನು ಬಂದು ಕ್ಯಾಬಿನೆಟ್ಗೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಪರಿಶೀಲನೆ ಮಾಡಿ ಅದು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ನೀವು ಅಲ್ಲಿ ತೀರ್ಮಾನ ತಗೊಂಡು ನೀವು ಅಲ್ಲಿ ಹೇಳ್ಬೋದಾಗಿದ್ದೀವಿನ. ಎಲ್ಲ ಒಂದು ಕಡೆ ನಾವು ಉಳ್ಕೊಂಡ್ರೆ ಸಾಕಪ್ಪ, ಎಲ್ಲೂ ಹೋಯ್ತಾರೋ ನಾನು ಮಾಡೋದಿಲ್ಲ ಅಂದರೆ ಇಲ್ಲಿಂದ ಹೋಯ್ತಾ ಇದ್ದಂಗೆ ನಾನು ಎಲ್ಲಿ ಮಾಜಿ ಆಯ್ತೀನೋ ಅಂತ ಹೆದರ್ಕೊಂಡು ಇಂಥ ಅನೇಕ ತೀರ್ಮಾನಗಳನ್ನು ಮಾಡ್ತಾ ಇದ್ದೀರಿ. ಒಬ್ಬ ಅನುಭವಿ ರಾಜಕಾರಣಿ ಅಂತ ನನ್ನ ಭಾವನೆಯಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಅಪಾರವಾದ ಗೌರವ, ನಂಬಿಕೆ ಇತ್ತು. ಎಲ್ಲಕ್ಕೂ ಕೂಡ ಕೊಡ್ಲಿ ಪೆಟ್ಟು ಕೊಡ್ತಾ ಇದ್ದೀರಿ. ನೀವು ಸಾಯೋ ತನಕ ಅಂತೂ ಮುಖ್ಯಮಂತ್ರಿ ಆಗಿರೋಕ್ಕಾಗೋದಿಲ್ಲ. ಇಂಥ ಅವ್ಯವಸ್ಥೆಯನ್ನು ಕೂಡ ಮುಂದಿಟ್ಕೊಂಡು ಈ ರೀತಿಯಾದ ಹೊಲಸಿನಲ್ಲಿ ಇನ್ನೂ ಎಷ್ಟು ದಿನಗಳ ಕಾಲ ಈ ರಾಜ್ಯದ ಜನರನ್ನು ನೀವು ವಂಚನೆ ಮಾಡ್ಬೋದು, ಯಾಮಾರಿಸ್ಬೋದು. ನಿಮ್ಮಲ್ಲಿರ್ತಕ್ಕಂಥ ಕೆಲವು ಬಲಂಗೊಚ್ಚಿಗಳಿಗೆ ಎಲ್ಲ ಒಂದು ಕಡೆ ನೀವು ಕಡಿವಾಣ ಆಗ್ತೀರಾ. ನಿಮ್ಮತನವನ್ನು ಕೂಡ ನೀವೆಲ್ಲ ಒಂದು ಕಡೆ ಹಣತೆಗೋಲಾಗಿ ಮಾಡ್ಕೊಂಡಿದ್ದೀರಿ. ಇದು ನಿಮ್ಗೆ ಒಳ್ಳೆಯದಲ್ಲ, ಇದರಿಂದ ನಿಮ್ಗೆ ಗೌರವ ಬರೋದಿಲ್ಲ.